ವಿಧಾನಸಭೆಯಿಂದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊರಕಲಿರುವ 7 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೆ ತೆರಳಲಿದ್ದಾರೆ. 11 ಸ್ಥಾನಗಳ ಪೈಕಿ 7 ಕಾಂಗ್ರೆಸ್ಗೆ ದೊರಕಲಿದ್ದು, ಬಿಜೆಪಿಗೆ 3 ಮತ್ತು ಜೆಡಿಎಸ್ಗೆ 1 ಸ್ಥಾನ ದೊರಕಲಿವೆ. 7 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಹಲವು ಮಂದಿ ಹೆಚ್ಚು ಆಕಾಂಕ್ಷಿಗಳಿದ್ದು, ಟಿಕೆಟ್ಗಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ನಡೆಸ್ತಾ ಇದ್ರು. ಇದೀಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಅಂತಿಮಗೊಳಿಸಿದ್ದು, ಪಟ್ಟಿಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆಯಲು ದೆಹಲಿಗೆ ಭೇಟಿ ನೀಡ್ತಾ ಇದ್ದಾರೆ. ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು, ಕೆಲವರು ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಚ್ಚರಿ ಎಂಬಂತೆ ಕೆಲವರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿದ್ದು, ಕೆ ಗೋವಿಂದರಾಜು, ರಮೇಶ್ ಬಾಬು, ಎಎನ್ ನಟರಾಜ್ ಗೌಡ, ಐವನ್ ಡಿಸೋಜಾ, ವಿಆರ್ ಸುದರ್ಶನ್, ವಿನಯ್ ಕಾರ್ತಿಕ್, ಎಂ ನಾರಾಯಣ ಸ್ವಾಮಿ, ವಿಎಸ್ ಉಗ್ರಪ್ಪ, ಬಿವಿ ಶ್ರೀನಿವಾಸ್, ಕೆಪಿ ನಂಜುಂಡಿ, ತೇಜಸ್ವಿನಿ ಗೌಡ, ಡಾಕ್ಟರ್ ಪುಷ್ಪ, ಅಮರ್ನಾಥ್ ಅವರು ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ. ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ನಾಮನಿರ್ದೇಶನವನ್ನ ಮಾಡಲಾಗುತ್ತೆ. ಈ 11 ಸ್ಥಾನಗಳಿಗೆ ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊರಕಲಿರುವಂತದ್ದು 7 ಸ್ಥಾನಗಳು. ಆ 7 ಸ್ಥಾನಗಳಿಗೆ ಸಾಕಷ್ಟು ಜನ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ನಮ್ಗೆ ಟಿಕೆಟ್ ಕೊಡಿ, ನಮ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ, ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೀಗ ಭೇಟಿ ನೀಡಿ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಅಂತಿಮ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದು, ಅದನ್ನು ತಗೊಂಡು ಹೈಕಮಾಂಡ್ಗೆ ತೆರಳಿದ್ದಾರೆ. ಆದ್ರೆ ಹೈಕಮಾಂಡ್ ಇದರ ನಡುವೆ ಅಚ್ಚರಿಯ ಹೆಸರುಗಳನ್ನು ಘೋಷಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಕೆಲವಷ್ಟು ಶಾಸಕರು ದೆಹಲಿ ಹೈಕಮಾಂಡ್ ನಲ್ಲಿ ಬೀಡು ಬಿಟ್ಟಿದ್ದು, ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಒಂದಿಷ್ಟು ಹೊಸ ಹೆಸರುಗಳನ್ನು ಘೋಷಿಸುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರ್ತಾ ಇದ್ದು, ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ. ಇದೀಗ 11 ಸ್ಥಾನಗಳಿಗೆ ನಡೆಯುವಂತ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನಿರ್ಧರಿಸುವುದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳಕ್ಕೆ ಹೊರಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ವಿಧಾನ ಪರಿಷತ್ತಿನ ಒಟ್ಟು 14 ಸ್ಥಾನಗಳು ಈಗೇನು ಖಾಲಿ ಆಗ್ತಾ ಇದಾವೆ, ಶಾಸಕರ ಕ್ಷೇತ್ರದ ಸ್ಥಾನಗಳು ಖಾಲಿ ಆಗ್ತಾ ಇರೋದು. ಆ 11 ಸ್ಥಾನಗಳು ಖಾಲಿ ಆಗ್ತಾ ಇದೆ. 11 ಸ್ಥಾನಗಳಿಗೆ ಈಗ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ಬೇಕಾಗಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ಸಮಯ ಆರಂಭ ಆಗಿದೆ. 2-3 ದಿನಗಳು ನಾಮಪತ್ರ ಸಲ್ಲಿಕೆಗೆ ಅವಧಿ ಇರುತ್ತೆ. ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ತಾವು ಗೆಲ್ಲಬಹುದಾದ ಸ್ಥಾನಗಳ ಬಗ್ಗೆ ಸಾಕಷ್ಟು ಒತ್ತಡವನ್ನ ಎದುರಿಸ್ತಾ ಇದೆ. ಅದರಲ್ಲೂ ಆಡಳಿತ ಪಕ್ಷ ಕಾಂಗ್ರೆಸ್ ಒಟ್ಟು 7 ಸ್ಥಾನಗಳನ್ನ ಗೆಲ್ಲಬಹುದು. ಈಗ ಇರ್ತಕ್ಕಂಥ 11 ಸ್ಥಾನಗಳಲ್ಲಿ ಶಾಸಕರ ಕಾಂಗ್ರೆಸ್ ಹೊಂದಿರತಕ್ಕಂಥ ಶಾಸಕರ ಬಲದ ಆಧಾರದ ಮೇಲೆ 130 ಶಾಸಕರು ಮತ್ತು ಪಕ್ಷೇತರ ಶಾಸಕರ ಬೆಂಬಲ ಸೇರಿ ಒಟ್ಟು 7 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನ ಪಾಲಾಗಿಸ್ಕೊಳ್ಬಹುದು. ಈ 7 ಸ್ಥಾನಗಳಿಗೆ ಸರಿಸುಮಾರು 60ಕ್ಕೂ ಹೆಚ್ಚು, ಅಂದ್ರೆ 64 ಜನ ಆಕಾಂಕ್ಷಿಗಳಿದ್ದಾರೆ. ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು, ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ರಾಜ್ಯ ಮಟ್ಟದಲ್ಲಿ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಹ ಕೆಲವು ಹೆಸರು ಸೂಚಿಸ್ತಾರೆ, ಅವರ ಪರವಾಗಿ ಕೆಲವು ಹೆಸರುಗಳಿದಾವೆ.
ಡಿ.ಕೆ. ಶಿವಕುಮಾರ್ ಅವರು ಸಹ ಕೆಲವು ಹೆಸರುಗಳನ್ನು ಸೂಚಿಸಿದ್ದಾರೆ, ಮತ್ತೆ ಬೇರೆ ಬೇರೆ ನಾಯಕರು ಸಹ ಕೆಲವು ಹೆಸರುಗಳನ್ನು ಸೂಚಿಸಿದ್ದಾರೆ. ಆಯ್ಕೆ ಮಾಡೋಕ್ ಆಗ್ತಾ ಇಲ್ಲ. ಮತ್ತೆ ಇದ್ರ ಜೊತೆಗೆ ಈಗ ಯಾರು ವಿಧಾನ ಪರಿಷತ್ತಲ್ಲಿ ಇದ್ರು ಅವರು ಸಹ ಮರು ಆಯ್ಕೆಯನ್ನು ಬಯಸಿದ್ದಾರೆ. ಬೋಸರಾಜ್ ಇರ್ಬೋದು ಅಥವಾ ಬೇರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತ, ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂತ ತೇಜಸ್ವಿನಿ ಇರ್ಬೋದು, ಆಮೇಲೆ ಆ, ಬೇರೆ ಈಗ ಏನು ರಿಟೈರ್ ಆಗ್ತಿದ್ದಾರೆ ಆ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಅವರು ಸಹ ಮುಂದುವರಿಕೆಯನ್ನ ಬಯಸಿದ್ದಾರೆ. ಇನ್ನ ಮೋಹನ್ ಆಗಿರ್ಬೋದು, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇದ್ರ ಜೊತೆಗೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿಗಳು, ಕಾಂಗ್ರೆಸ್ನ ಅಭ್ಯರ್ಥಿಗಳು, ಅವರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ಲಿಕ್ಕೆ ಆಗಿಲ್ಲ, ಅಂತವರ ಹೆಸರುಗಳು ಸಹ ಇದೆ. ಬಹಳಷ್ಟು ಜನ ಈ ಹಿಂದೆ ಶಾಸಕರಾಗಿದ್ದರು ಮತ್ತೆ ಮೊನ್ನೆ ಚುನಾವಣೆಯಲ್ಲಿ ಸೋತರು, ಅವರು ಸಹ ಆಯ್ಕೆಯನ್ನ ಬಯಸಿದ್ದಾರೆ. ಮತ್ತೆ ಬಹಳ ಸಮುದಾಯಗಳಿಂದ, ಒಬಿಸಿ ಸಮುದಾಯಗಳಿಂದ, ಬೇರೆ ಬೇರೆ ಸಮುದಾಯಗಳಿಂದ ಅವರಿಗೂ ಸಹ ಒತ್ತಡ ಇದೆ. ನಮ್ಮ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು, ಈಗಾಗಲೇ ಪ್ರಬಲ ಸಮುದಾಯಕ್ಕೆ ನೀವು ಸಾಕಷ್ಟು ಸ್ಥಾನವನ್ನು ಕೊಟ್ಟಿದ್ದೀರಿ ಅಂದ್ರೆ ಅದರರ್ಥ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀರಿ, ಇನ್ನು ಬೇರೆ ಸಮುದಾಯಗಳಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಡವೂ ಸಹ ಇದೆ. ಮತ್ತೆ ಏನು ಈ ಒಬಿಸಿನಲ್ಲಾಗ್ಲಿ ಅಥವಾ SC/ST ಇದುವರೆಗೂ ಅವಕಾಶ ದೊರೆಯದೇ ಇರತಕ್ಕಂಥ ಸಣ್ಣ ಸಮುದಾಯಗಳಿಗೆ ಈ ಬಾರಿ ವಿಧಾನ ಪರಿಷತ್ನಲ್ಲಿ ಸುಲಭವಾಗಿ ಗೆಲ್ಲುವ ಅವಕಾಶ ಇರ್ತಕ್ಕಂಥ ಸ್ಥಾನಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥ ಒತ್ತಡವಿದೆ. ಕೆನೆ ಪತ್ರವನ್ನ ತೆಗೆದುಕೊಂಡು ಬನ್ನಿ. ಈ ಮೂಲ ಯಾರಿಗೆ ಸಿಕ್ಕಿಲ್ಲ, ಬಲಿಷ್ಠ ಸಮುದಾಯಗಳು ಈ ಒಂದು ಮೀಸಲಾತಿಯಲ್ಲಿ ನೂರಾರು ಸಮುದಾಯಗಳಿರುತ್ತೆ, ಅದರಲ್ಲಿ ಬಲಿಷ್ಠ ಸಮುದಾಯಗಳೇ ಪದೇ ಪದೇ ಸ್ಥಾನಗಳನ್ನ ಪಡಿತಾ ಇರ್ತಾರೆ, ಅಧಿಕಾರವನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ಸಣ್ಣ ಸಮುದಾಯಗಳಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಅವರಿಗೆ ಈಗ ಇಂಥ ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವೂ ಇದೆ. ಈ ಎಲ್ಲವನ್ನೂ ಕ್ರೋಢೀಕರಿಸಿ ರಾಜ್ಯ ಕಾಂಗ್ರೆಸ್ ಈಗ 64 ಜನರ ಪಟ್ಟಿಯನ್ನ ಮಾಡಿದೆ. ಈಗ ಆ ಪಟ್ಟಿಯನ್ನ ತೀರ್ಮಾನ ಮಾಡ್ಲಿಕ್ಕಾಗಿ ಹೈಕಮಾಂಡ್ಗೆ ಇವತ್ತು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ ಅಲ್ಲಿ ಹೋಗಿ ಹೈಕಮಾಂಡ್ ಅಲ್ಲಿ ರಣದೀಪ್ ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲರ ಎದುರಿಗೆ ಸಮಗ್ರದಲ್ಲಿ ಕುಳಿತು ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸಬಹುದು ಅಂತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಎಲ್ಲವನ್ನೂ ತನ್ನ ಮೈಗೆಳ್ಕೊಳ್ಳಿಕ್ ಹೋಗೋದಿಲ್ಲ ಅಂತಕ್ಕಂಥ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲೇ ನಡೀತಾ ಇದೆ. ಆದ್ರೆ ಏನು 7 ಸ್ಥಾನಗಳಿವೆ, 7 ಸ್ಥಾನಗಳಿಗೆ 7 ಹೆಸರುಗಳನ್ನು ಸಹ ರಾಜ್ಯ ಕಾಂಗ್ರೆಸ್ಗೆ ಸೂಚಿಸುತ್ತೆ ಅಂತ ಆಗ್ಬಾರ್ದು. ಅಂದ್ರೆ ಸಾಧ್ಯತೆಯನ್ನು ನೋಡಿ ಒಂದು 3-4 ಹೆಸರುಗಳಿಗೆ ಪಟ್ಟಿಯನ್ನ ಫೈನಲ್ ಮಾಡಿ ಉಳಿದ ಹೆಸರುಗಳನ್ನ ನೀವೇ ಅಂತಿಮಗೊಳಿಸಿ ಅಂತ ಹೈಕಮಾಂಡ್ಗೆ ಬಿಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಗ ಸ್ಥಳೀಯವಾಗಿ ನಾಯಕರು, ಸ್ಥಳೀಯ ನಾಯಕರು, ಈ ರಾಜ್ಯ ಮಟ್ಟದ ನಾಯಕರಿಗಲ್ಲ, ಇವರು ಆಕ್ರೋಶವನ್ನು ಎದುರಿಸೋದು ಕಡಿಮೆ ಆಗುತ್ತೆ. ಇಲ್ಲ ಅಂತಂದ್ರೆ 7 ಸ್ಥಾನಗಳಿಗೂ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಸೇರ್ ಮಾಡಿದ್ರು ಅಂತಂದ್ರೆ ರಾಜ್ಯ ನಾಯಕರ ಮೇಲೆ ಸ್ಥಳೀಯ ನಾಯಕರ ಅಸಮಾಧಾನ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವು ಸ್ಥಾನಗಳಿಗೆ ಮಾತ್ರ ಆಯ್ಕೆಯನ್ನು ಮಾಡಿ ಉಳಿದದ್ದನ್ನ ಹೈಕಮಾಂಡ್ಗೆ ಬಿಡುವ ಸಾಧ್ಯತೆ ಇದೆ. ಇನ್ನ ಬಿಜೆಪಿ 3 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. 3 ಸ್ಥಾನಗಳಿಗೆ ಅಲ್ಲೂ ಸಹ 16 ಆಕಾಂಕ್ಷಿಗಳ ಹೆಸರುಗಳಿದೆ ಬಿಜೆಪಿಯಲ್ಲಿ. 3 ಸ್ಥಾನಗಳಿಗೆ ಗೆಲ್ಲಬಹುದಂತ 3 ಸ್ಥಾನಗಳಿಗೆ. ಹಾಗಾಗಿ ಅಲ್ಲಿ ಯಾರನ್ನ ಆಯ್ಕೆ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಇನ್ನು JDS-ಗೆ ಒಂದೇ ಸ್ಥಾನ ಅವಕಾಶ ಇರುವಂತದ್ದು. ತಾನು ಹೊಂದಿರ್ತಕ್ಕಂಥ 19 ಶಾಸಕರಿಗೆ 1 ಸ್ಥಾನವನ್ನ JDS ಗೆಲ್ಲಬಹುದು. ಹಾಗಾಗಿ ಇನ್ನೂ ಸಹ JDS ಅನ್ನು ಸಹ ಇವತ್ತು ನಡೀತಾ ಇದೆ. ಈ ಪ್ರಜ್ವಲ್ ರೇವಣ್ಣನ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ JDS ಅಲ್ಲಿ ಯಾವ ರೀತಿ ಚಟುವಟಿಕೆ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಪಕ್ಷವು ಸಹ ಆಯ್ಕೆಗೆ ತೀವ್ರವಾದಂತಹ ಶ್ರಮ ಪಡ್ತಾ ಇದೆ. ಆದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ. ಇನ್ನು ನೋಡಬೇಕಾಗಿದೆ ಸಮಯದಲ್ಲಿ ಅದನ್ನ. ಓಕೆ, ಒಂದಿಷ್ಟು ಜನರಿಗೆ ಟಿಕೆಟ್ ಸಿಗೋದಂತೂ ಪಕ್ಕ, ಆದ್ರೆ ಕೆಲವೊಂದಿಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗೋದು ಕೂಡ ಪಕ್ಕ. ಹಾಗಾಗಿ ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆಗಳೇನಾದ್ರೂ ಇದೆಯಾ? ನೈನ ಖಂಡಿತ ಇಂತಹ ಸಂದರ್ಭದಲ್ಲಿ ಅಸಮಾಧಾನ ಆಗೇ ಆಗತ್ತೆ. ಯಾಕಂದ್ರೆ ಆಕಾಂಕ್ಷಿಗಳ ಪಟ್ಟಿ 64 ಇದ್ದಾಗ ಅದರಲ್ಲಿ 7 ಜನರಿಗೆ ಮಾತ್ರ ಅವಕಾಶ ಇದೆ ಅಂದಾಗ ಉಳಿದವರಿಗೆ ಸಿಗೋದಿಲ್ಲ, ಯಾವ ಕಾರಣಕ್ಕೂ ಸಿಗೋದಿಲ್ಲ. 57 ಜನರಿಗೆ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಪಕ್ಕ. ಹಾಗಾಗಿ 57 ಜನರಲ್ಲಿ ಯಾರು ತುಂಬಾ ನಿಷ್ಠರಾಗಿರ್ತಾರೆ, ಅನಿಯಾಗಿರ್ತಾರೆ, ಅಥವಾ ಮುಂದೆ ಸಿಗೋದು ಅವಕಾಶ ಅಂತ ಇರ್ತಾರೆ, ಅವರು ಸಮಾಧಾನ ಪಡ್ಕೋಬೋದೇನೋ. ಆದ್ರೆ ಸಿಗುತ್ತೆ ನನಗೆ ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಅಂತ ನಂಬಿರ್ತಕ್ಕಂಥ ಆಕಾಂಕ್ಷಿಗಳಿಗೆ ಅಸಮಾಧಾನ ಆಗುತ್ತೆ, ಅಸಮಾಧಾನ ಸ್ಫೋಟ ಆಗುತ್ತೆ. ಇದರ ನಡುವೆ ಈ ಕಾರಣಕ್ಕಾಗಿನೇ ಕಾಂಗ್ರೆಸ್ ಕೆಲವೊಂದು ಪಟ್ಟಿಗಳನ್ನ ಮಾಡ್ಕೊಂಡು ಹೈಕಮಾಂಡ್ ಸೂಚನೆ ಮಾಡಿದೆ. ಏನು ಅಂದ್ರೆ, ಒಂದು ಬಾರಿ ಶಾಸಕರಾದವರಿಗೆ ಮತ್ತೆ ಅವಕಾಶ ಇಲ್ಲ ಅನ್ನೋಂಥ ಸೂಚನೆಯನ್ನ ಕೊಟ್ಟಿದೆ.
ಈಗ ನಿಗಮ ಮಂಡಳಿ ಪ್ರಾಧಿಕಾರಗಳಿಗೆ ಅಧ್ಯಕ್ಷರಾಗಿರ್ತಕ್ಕಂಥವರಿಗೆ ಮತ್ತೆ ಗ್ಯಾರಂಟಿ ಸಮಿತಿಗಳ ನೇತೃತ್ವ ವಹಿಸಿಕೊಂಡವರಿಗೆ ಅವಕಾಶ ಇಲ್ಲ ಅಂತ ಹೇಳಿದೆ. ಮತ್ತೆ ಈಗ ಹಾಲಿ ವಿಧಾನ ಪರಿಷತ್ನಲ್ಲಿ ಒಂದ್ಸರಿ ಅನುಭವಸ್ಥರು ಶಾಸಕರಾಗಿರ್ಬೋದು ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡಿರೋದ್ರಿಂದ ಈಗ ಯಾರು ಒಂದು ಬಾರಿ ಶಾಸಕರಾಗಿರ್ತಕ್ಕಂಥ ಹಲವರು ಆಕಾಂಕ್ಷಿಗಳಿದ್ದಾರೆ, ಅವರ ಗತಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಯುವ ಮಂಡಳಿ ಪ್ರಾಧಿಕಾರಕ್ಕೂ ಸಹ ಈಗಾಗಲೇ ನೇಮಕ ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಮತ್ತೆ ಅವಕಾಶ ಇಲ್ಲ ಅಂತ ಹೇಳಿ 64 ಪಟ್ಟಿಯಲ್ಲಿ ಅವರ ಹೆಸರು ಸಹ ಬಿಟ್ಟೋಗುತ್ತೆ. ಹೈಕಮಾಂಡ್ ಹೇಳಿದ ಪ್ರಕಾರವೇ ಈ ಹೆಸರನ್ನ ಡಿಲೀಟ್ ಮಾಡ್ತಾ ಹೋದ್ರೆ ಒಂದು 20-25 ಜನ ಆಕಾಂಕ್ಷಿಗಳ ಹೆಸರು ಮಾತ್ರ ಉಳಿಬಹುದು. ಅವರನ್ನು 7 ಜನರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ನಿಗಮ ಮಂಡಳಿ ಪ್ರಾಧಿಕಾರದ ಸ್ಥಾನವನ್ನು ನಾವು ಬಿಟ್ಕೊಡ್ತೇವೆ, ವಿಧಾನ ಪರಿಷತ್ ನಮಗೆ ಬೇಕು ಅಂತ ಹೇಳೋರು ಇದ್ದಾರೆ. ನಿಗಮ ಮಂಡಳಿ ಪ್ರಾಧಿಕಾರಕ್ಕಿಂತ ವಿಧಾನ ಪರಿಷತ್ ಸದಸ್ಯರಾಗಿರೋದು ಸ್ವಲ್ಪ ದೊಡ್ಡದು, ಸ್ವಲ್ಪ ಪ್ರತಿಷ್ಠೆ ಆಗುತ್ತೆ. ಹಾಗಾಗಿ ನಿಗಮ ಮಂಡಳಿ ಪ್ರಾಧಿಕಾರ ನಮ್ಗೇನ್ ಬೇಡ, ಅದನ್ನ ನಾವು ಬಿಟ್ಕೊಡ್ತೀವಿ, ನಮಗೆ ವಿಧಾನ ಪರಿಷತ್ ಸ್ಥಾನವನ್ನೇ ಕೊಡಿ ಅಂತ ಕೇಳಿರ್ತಕ್ಕಂಥ ಮುಖಂಡರು ಸಹ ಇದ್ದಾರೆ. ಹಾಗಾಗಿ ಇಲ್ಲಿ ಅಸಮಾಧಾನವನ್ನ ಶಮನ ಮಾಡ್ಲಿಕ್ಕೆ ಹೈಕಮಾಂಡ್ ಮುಂದೆ ಇರುವ ದಾರಿ ಒಂದೇ. ಎಲ್ಲವೂ ಸಹ ನಮ್ಮಿಂದಲೇ ಆಯ್ಕೆ ಆಯ್ತು ಅನ್ನುವಂತ ಸಂದೇಶ ಹೋಗ್ಬಾರ್ದು. ಹೈಕಮಾಂಡ್ ಆಯ್ಕೆ ಮಾಡ್ತು, ಹೈಕಮಾಂಡ್ ಸೂಚನೆ ಮಾಡಿದ್ರಿಂದ ಇವರಿಗೆ ಅವಕಾಶ ಸಿಕ್ಕಿದೆ ಅನ್ನುವಂತ ಸಂದೇಶ ಹೋಗ್ಬೇಕು. ಈ ಮೂಲಕ ಅಸಮಾಧಾನದ ಮೊಲಚನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.